ನಮಸ್ಕಾರ ವೀಕ್ಷಕರೇ. ವರ್ಕ್ ಲೋಡ್ ಅನ್ನೋದು ಯಾವ ಥರ ಇರುತ್ತೆ ಅಂದರೆ IT ಕಂಪ್ನಿಗಳಲ್ಲಿ ಪ್ಲಸ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಬೇರೆ ಬೇರೆ ಯೂನಿಟ್ಗಳು ಈಗ ನೋಡ್ತಾ ಇದ್ದೀವಲ್ಲ, ಮಿಷಿನ್ ಥರ ವರ್ಕ್ ಮಾಡಿ ಅಂತಲೇ ಪ್ರೆಷರ್ ಆಗ್ತಾ ಇರ್ತಾರೆ. ಆ ಪ್ರೆಷರ್ ಯಾವ ಮಟ್ಟಕ್ಕೆ ಬೇಕಾದರೂ ಹೋಗಬಹುದು. ಪುಣೆಯಲ್ಲಿ ಮೊನ್ನೆ ಕೂಡ ಒಂದು ಹುಡುಗಿ 26 ವರ್ಷದ ಹುಡುಗಿ ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು. ಈ ವಿಷಯ ಎಲ್ಲರಿಗೂ ಗೊತ್ತಿರೋದೆ. ಆದರೆ ಆ ಕಂಪನಿಯವರು, ಆ ಕಂಪನಿಯಿಂದ ಯಾರೂ ಕೂಡ ಒಬ್ಬ ಎಂಪ್ಲಾಯಿ ಕೂಡ ಆ ಹುಡುಗಿನ ನೋಡೋದಕ್ಕೆ ಹೋಗಿಲ್ಲ. ಕಾರಣ ಗೊತ್ತು, ಆ ಹುಡುಗಿ ಲೆಟ್ರ್ ಬರೆದಿಟ್ಟು ಈ ರೀತಿ ನನಗೆ ಪ್ರೆಷರ್ ತಡೆಯೋದಕ್ಕಾಗದೆ ಏನೋ ಒಂದು ಆಗಿದೆ. ಆದರೂ ಕೂಡ ವರ್ಕ್ ಲೋಡ್ ಅನ್ನೋದು ಮನುಷ್ಯನ ಮನಸ್ಥಿತಿನ ಯಾವ ರೀತಿ ಬದಲಾಯಿಸ್ತಾ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ನಾವು ದಿನದಲ್ಲಿ ಹೆಚ್ಚೆಚ್ಚು ಅಂದರೆ 8 ಅವರ್ ವರ್ಕ್ ಮಾಡ್ಬೋದು. ಅದನ್ನು ಬಿಟ್ಟು ಕೆಲವೊಂದು ಸಲ 10 ಅವರ್ 12 ಅವರ್, ಇನ್ನು ಕೆಲವೊಂದು ಸಲ 14 ಅವರ್ ವರ್ಕ್ ಮಾಡಬೇಕಾಗತ್ತೆ. ಈಗ ಮೊನ್ನೆ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ಬಿಟ್ರು, 14 ಅವರು ಡೈಲಿ ವರ್ಕ್ ಮಾಡಬೇಕು IT/BT ಅವರು ಅಂತ. ಮನುಷ್ಯ ಆಗ್ತಾನ ರೋಬೋಟ್ ಆಗ್ತಾನ ಯೋಚನೆ ಮಾಡದೆ ಪಟ್ಟಂತ ಹೇಳ್ಬಿಡ್ತಾರೆ. ಆದರೆ ಕೆಲಸ ಮಾಡೋರು ಯಾರು? ಆ ಪ್ರೆಷರ್ನ ತಡ್ಕೊಳಕ್ಕಾಗದೆ ಈ ರೀತಿ ಜನ ಸಾಯ್ಬೇಕಾಗುತ್ತಲ್ಲ, ಅದಕ್ಕೆ ಆನ್ಸರ್ ಹೇಳೋರು ಯಾರು? ಇದೇ ಆಗ್ತಾ ಇರೋದು. ನಾವು ಕೆಲಸ ಮಾಡೋದ್ರಿಂದ ದೇಹಕ್ಕೂ ಸ್ಟ್ರೆಸ್ ಆಗುತ್ತೆ, ಮನಸ್ಸಿಗೂ ಸ್ಟ್ರೆಸ್ ಆಗುತ್ತೆ. ಅದರಿಂದ ಬೇರೆ ಬೇರೆ ರೀತಿ ಅನಾಹುತಗಳಾಗೋ ಚಾನ್ಸಸ್ ಇರುತ್ತೆ. ಈಗ ನಮ್ಮ ದೇಶದಲ್ಲಿ ಆವ್ರೇಜ್ ಆಗಿ ಲೆಕ್ಕ ಹಾಕ್ಕೊಳ್ಳೋದಾದರೆ ವಾರದಲ್ಲಿ ಒಂದು 48 ಅವರ್ ಆವ್ರೇಜ್ ಆಗಿ ತಗೊಳ್ಳೋದಾದರೆ 48 ಅವರ್ ಇತ್ತು. ಅದನ್ನು ಕೆಲವಷ್ಟು ಜಾಗದಲ್ಲಿ 5 ದಿನಕ್ಕೆ ಇಳಿಸಿದ್ದಾರೆ. ಅಂದರೆ 8.5 ಗಂಟೆ ಇಲ್ಲ 9 ಗಂಟೆ ಮಾಡಿಬಿಟ್ಟು 42-43 ಅವರ್ ವರ್ಕ್ ಮಾಡ್ತಾ ಇದ್ದಾರೆ. ವಾರದಲ್ಲಿ 2 ದಿನ ರೆಸ್ಟು ಸಿಗುತ್ತೆ. ಪ್ಲಸ್ ಅಂಥ ಮೈಂಡ್ಗೆ ಏನು ಇಂಪ್ಯಾಕ್ಟ್ ಅನ್ನೋದಾಗೋದಿಲ್ಲ. ಯಾಕೆ ಆವ್ರೇಜ್ ಲೆಕ್ಕ ಹಾಕ್ಕೊಳ್ತಾರೆ. ದಿನದಲ್ಲಿ 8-8.5 ಗಂಟೆ ಟೈಮ್ ಕೆಲಸ ಮಾಡೋದ್ರಿಂದ ಪ್ಲಸ್ ವಾರದಲ್ಲಿ 2 ದಿನ ರೆಸ್ಟ್ ಸಿಗಬೇಕು. ಇಲ್ಲ ಡೈಲಿ ಒಂದು 4-5 ಅವರ್ ಕೆಲಸ ಮಾಡ್ತೀವಿ ಅಂದರೆ ಆಗ ವೇರಿಯೇಷನ್ ಒಂದು 6 ದಿನನೋ 7 ದಿನನೋ, ಅದು ಡಿಪೆಂಡಿಂಗ್ ಅಪಾನ್ ಅವರ ವರ್ಕಿಂಗ್ ಕಂಡೀಷನ್ ಮೇಲೆ ವರ್ಕ್ ಮಾಡಬಹುದು ಅನ್ನೋದೇ ಈ ಸ್ಟಡಿಗಳು ಹೇಳ್ತಾ ಇರೋದು. ನಾವು ರೆಸ್ಟ್ಲೆಸ್ ಆಗಿ ಕೆಲಸ ಮಾಡ್ತೀವಿ. ಪ್ಲಸ್ ವರ್ಕ್ ಪ್ರೆಷರ್ ಅನ್ನೋದು, ಅಯ್ಯೋ ಅವ್ರು ಬಂದು ಕೇಳ್ತಾರೆ, ಇನ್ನು ಕೆಲಸ ಆಗಿಲ್ಲ, ಏನು ಮಾಡೋದು, ನನ್ನ ಕೆಲಸ ಉಳ್ಕೊಳ್ಳುತ್ತೋ ಇಲ್ವೋ, ಆ ಭಯದಲ್ಲೆಲ್ಲ ಕೆಲಸ ಮಾಡ್ತಾ ಇರ್ತೀವಲ್ಲ. ಈ ಭಯ, ಸ್ಟ್ರೆಸ್ಸು, ಪ್ರೆಷರು ಈ ಮೂರನ್ನು ಸೇರಿಸಿ ಮನುಷ್ಯನ ಅನಾಹುತಕ್ಕೆ ದೂಡುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಇದೊಂದೇ ಅಲ್ಲ, ನಮ್ಮ ದೇಶದಲ್ಲೇ ಲೆಕ್ಕ ಹಾಕ್ಕೊಳ್ಳೋದಾದರೆ ವರ್ಷಕ್ಕೆ ಏನಿಲ್ಲ ಅಂದರೂ 14,000-15 ಸಾವಿರ ಜನ ವರ್ಕಿಂಗ್ ಕ್ಯಾಟಗರಿನಲ್ಲಿರೋರು, ಸೂಸೈಡ್ ಮಾಡ್ಕೊಳ್ತಾ ಇರೋರು ಸಿಗ್ತಾರೆ. ವರ್ಕ್ ಪ್ರೆಷರ್ ತಡೆಯೋದಕ್ಕಾಗದೆ ಸೂಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ವರ್ಕಿಂಗ್ ಪ್ರೆಷರ್ ಅನ್ನೋದು ಮನುಷ್ಯರ ಮೇಲಿದೆ ಅನ್ನೋದು. ಅದೇ ಬೇರೆ ದೇಶಗಳಲ್ಲಿ ಆವ್ರೇಜ್ ಆಗಿ ಈಗ ಬೇರೆ ಬೇರೆ ಕಂಟ್ರಿಗಳಲ್ಲಿ ನಾವು ನೋಡೋದಾದರೆ ಎಷ್ಟು % ಆಫ್ ವರ್ಕಿಂಗ್ ಅವರ್ಸ್ ಕೊಡ್ತಾ ಇದ್ದಾರೆ ಅಂದರೆ, ಕೆಲವೊಂದು ಸಲ ವಾತಾವರಣ ವೇರಿಯೇಷನು ಇರುತ್ತೆ. ತುಂಬ ಕೋಲ್ಡ್ ವೆದರಲ್ಲಿ, ತುಂಬ ಹಾಟ್ ಸೀಸನಲ್ಲಿ ವರ್ಕ್ ಮಾಡೋದಕ್ಕಾಗದೇ ಇರೋದು ವರ್ಕಿಂಗ್ ಅವರ್ಸ್ ವೇರಿಯೇಷನ್ ಆಗ್ಬೋದು ಬೇಸ್ಡ್ ಆನ್ ಕಂಟ್ರಿ ವೈಸು. ಅದರಲ್ಲಿ ಹೈಯೆಸ್ಟ್ ವರ್ಕಿಂಗ್ ಇರೋದು ಭೂತಾನಲ್ಲಿ ಸುಮಾರು 54 ಗಂಟೆಗಳ ಕಾಲ ಕೆಲಸ ಮಾಡಿಸ್ತಾರೆ. ಅಲ್ಲೂ ಕೂಡ ವರ್ಕ್ ಪ್ರೆಷರ್ ಅನ್ನೋದು ಜಾಸ್ತಿ ಇದೆ, ಸ್ಟ್ರೆಸ್ ಇದೆ. ಇನ್ನು ಇದರಿಂದನೇ ಅಲ್ಲೂ ಕೂಡ ಜನ ಸಾಯ್ತಾ ಇರ್ತಾರೆ. ಇಲ್ಲ ಬೇರೆ ಬೇರೆ ಮೆಂಟಲಿ ಇಲ್ನೆಸ್ಸು, ಕಾಯಿಲೆಗಳಿಗೆ ಗುರಿ ಆಗ್ತಾ ಇರ್ತಾರೆ. ಅದೇ ಥರ ನೋಡ್ಕೊಳ್ಳೋದು ಹೋಗೋದಾದರೆ ನಾವು ಬೇರೆ ಬೇರೆ ದೇಶದಲ್ಲಿ ಈಗ UAEನಲ್ಲಿ 52 ಅವರು, ಇನ್ನು ಕ್ವಟಾರಲ್ಲಿ 48 ಅವರು, ಪಾಕಿಸ್ತಾನದಲ್ಲೂ 46 ಅವರು. ಈ ಥರ ಬೇರೆ ಬೇರೆ ದೇಶಗಳ ಡೀಟೇಲ್ಸು ಇಲ್ಲಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಅದರಲ್ಲೂ ನಮ್ಮ ದೇಶದನ್ನ ನಾವು ನೋಡ್ತೀವಿ ಅನ್ನೋದಾದರೆ ಇಲ್ಲಿ ಒಂದೊಂದು ದೇಶದೂ ನಮಗೆ ಡೇಟಾ ಸಿಗುತ್ತೆ. ಯಾವ ದೇಶದಲ್ಲಿ ಎಷ್ಟೆಷ್ಟು ಅವರು ಮ್ಯಾಕ್ಸಿಮಮ್ ವರ್ಕ್ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ವುಮೆನ್ ಎಷ್ಟು ಅವರ್ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಮೇಲು ಫೀಮೇಲು ಕೂಡ ಡಿವೈಡ್ ಮಾಡಿ ತೋರಿಸ್ತಾರೆ. ಮೇಲ್ ಎಷ್ಟು ಅವರ್ ವರ್ಕ್ ಮಾಡ್ತಾ ಇದ್ದಾರೆ, ಫೀಮೇಲ್ ಎಷ್ಟು ಅವರ್ ವರ್ಕ್ ಮಾಡ್ತಾ ಇದ್ದಾರೆ ಅಂತ. ಅದರಲ್ಲ ಫಸ್ಟ್ ರ್ಯಾಂಕಿಂಗ್ ಇರೋದೇ ಭೂತಾನು. ಅಲ್ಲಿ ಈ ಪ್ರೆಷರಿಂದನೇ ಎಷ್ಟೋ ಜನಕ್ಕೆ ಇರೋದಕ್ಕೆ ಆಗೋದಿಲ್ಲ. ಮನೆ ಟೆನ್ಷನ್ಗಳು ಅದ್ರ ಜೊತೆ ಸೇರ್ಕೊಂಡ್ಬಿಟ್ರೆ ಮನುಷ್ಯ ಯಾವ ಮಟ್ಟಕ್ಕೆ ಬೇಕಾದ್ರೂ ಯೋಚನೆ ಮಾಡ್ತಾನೆ. ಇಲ್ಲ ಕ್ರುಯಾಲಿಟಿ ಲೆವೆಲ್ಗೆ ಹೊರಟೋಗ್ತಾನೆ, ಇಲ್ಲ ಅಂದರೆ ಸೆಲ್ಫ್ ಸೂಸೈಡ್ಸ್. ಈ ಥರ ಕಂಡೀಷನ್ಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಮನಸ್ಸು ಅನ್ನೋದು ಕರ್ಕೊಂಡು ಹೊರಟೋಗುತ್ತೆ. ಈವನ್ ಸೈಕಾಲಜಿಸ್ಟ್ಗಳು ಅದೇ ಹೇಳ್ತಾ ಇರೋದು. ಸ್ಟ್ರೆಸ್ಫುಲ್ ಲೈಫ್, ಪ್ರೆಷರ್ಫುಲ್ ಲೈಫ್. ಕೆಲಸ ಬೇಕಾದ್ರೆ ದಿನದಲ್ಲಿ 10 ಅವರ್ ಮಾಡಿ ತೊಂದರೆ ಇಲ್ಲ, ಆದರೆ ಪ್ರೆಷರ್ ಅನ್ನೋದು ಇರಬಾರ್ದು ಮನುಷ್ಯರ ಮೇಲೆ. ಆ ಪ್ರೆಷರ್ ಅನ್ನೋದು ಇತ್ತು ಅಂದರೆ ಮಾತ್ರ ಇಂಥದ್ದು ಕ್ರಿಯೇಟ್ ಆಗುತ್ತೆ. ಪ್ರೆಷರ್ ಜೊತೆ ಸ್ಟ್ರೆಸ್ ಅನ್ನೋದು ಬಂತು ಅಂದಾಗ ಏನು ಬೇಕಾದ್ರೂ ಆಗ್ಬೋದು ಅಂತ ಹೇಳಿದ್ನಲ್ಲ. ಇನ್ನು ಇಲ್ಲಿ ನೋಡೋದಾದರೆ ಬೇರೆ ಬೇರೆ ದೇಶಗಳು ನೋಡ್ಕೊಂಡು ಹೋದರೆ ನಮ್ಮ ದೇಶದ್ದು ಆವ್ರೇಜ್ ಆಗಿ 46 ಅವರ್ ಪರ್ ವೀಕ್ ಕೆಲಸ ಮಾಡ್ತಾರೆ. ಅದರಲ್ಲಿ ಮೆನ್ ಇವರು ಬಂದು ಹತ್ತತ್ರ 50 ಅವರು, ವುಮೆನ್ ಬಂದು 36 ಅವರ್ಸ್ ಆವ್ರೇಜ್ ಆಗಿ ತಗೊಳ್ಳೋದಾದರೆ ಕೆಲಸ ಮಾಡ್ತಾ ಇರೋದು. ಇನ್ನು ಬೇರೆ ಬೇರೆ ಕಂಟ್ರಿಗಳದ್ದು ಡೀಟೇಲ್ಸ್ ನೀವು ನೋಡ್ತಾ ಇರ್ಬೋದು. ಒಂದೊಂದು ಕಂಟ್ರಿ ವೈಸ್ ಲೆಕ್ಕ ಹಾಕೊಳ್ಳೋದಾದರೆ
ಒಂದೊಂದು ಕಂಟ್ರಿನಲ್ಲಿ ಒಂದೊಂದು ರೀತಿ ವರ್ಕಿಂಗ್ ಇರುತ್ತೆ ಅಂತ ಹೇಳಿದ್ನಲ್ಲ. ಒಂದೊಂದು ಕಂಟ್ರಿನಲ್ಲಿ ಜಸ್ಟ್ ವಾರದಲ್ಲಿ 4 ದಿನ ಕೆಲಸ ಇರುತ್ತೆ. ಕಾರಣ ವೆದರ್ ಅನ್ನೋದು ವೇರಿಯೇಷನ್ ಆಗ್ಬೋದು. ಇನ್ನು USA UK ಇಲ್ಲೆಲ್ಲ ಬಂದು ಏನು ಮಾಡಿದ್ದಾರೆ, ಜಸ್ಟ್ 36 ಅವರ್ಸು ಅಂದರೆ ವೀಕ್ಲಿ 4 ಡೇಸ್ ವರ್ಕ್ ಮಾತ್ರ ಇಟ್ಟಿದ್ದಾರೆ. ಅದರಲ್ಲೂ 8 ಅವರ್. ಇನ್ನು ಕೆಲವೊಂದು ಕಂಪ್ನಿ ವೀಕ್ಲಿ 5 ಡೇಸ್ ಇದ್ರೂ ಅದರಲ್ಲಿ 6 ಅವರ್ಸು 5 ಅವರ್ಸ್ ಈ ಥರ ವರ್ಕಿಂಗ್ ಅವರ್ಸ್ನ ಇಡ್ತಿದ್ದಾರೆ. ಈವನ್ ಚೈನಾದಲ್ಲಿ ಏನು ಮಾಡ್ತಾರೆ, 8 ಅವರ್ ವರ್ಕಿಂಗಲ್ಲಿ ಏನಿಲ್ಲ ಅಂದರೆ 1 ಅವರ್ ರೆಸ್ಟ್ ಮಾಡೋದಕ್ಕೆ ಬಿಡ್ತಾರೆ. ಮನುಷ್ಯ ಸ್ಟ್ರೆಸ್ಸಿಂದ ಆಚೆ ಬರಲಿ, ಪ್ರೆಷರಿಂದ ಆಚೆ ಬರಲಿ, ಬಾಡಿಗೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗಲಿ ಅಂತ ಚೈನಾದಲ್ಲಿ ಎಷ್ಟೋ ಕಂಪ್ನಿಗಳಲ್ಲಿ ನೀವು ನೋಡ್ಬೋದು. ಆ ಕಂಪ್ನಿಗಳಲ್ಲೆಲ್ಲ ಈವನ್ ಬೆಡ್ಗಳನ್ನ ಹಾಕಿಬಿಟ್ಟಿರ್ತಾರೆ. ಊಟ ಆದಮೇಲೆ 1 ಅವರ್ ಮಲ್ಕೊಳ್ಳಿಬೇಕಾದ್ರೆ ರಿಲ್ಯಾಕ್ಸೇಷನ್ ಅನ್ನೋದು ಸಿಗುತ್ತೆ ದೇಹಕ್ಕೆ. ಆಗ ಇನ್ನು ಆಕ್ಟಿವ್ ಆಗಿ ವರ್ಕ್ ಮಾಡ್ಬೋದು. ಇಲ್ಲ ಅಂದರೆ ಮೈಂಡ್ ಪ್ರೆಷರ್ ಅನ್ನೋದು ಕ್ರಿಯೇಟ್ ಆಗುತ್ತೆ, ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ. ಇದರಿಂದ ಮಾಡೋ ಪ್ರಾಡಕ್ಟ್ ಕೂಡ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಆಗಬಹುದು ಅನ್ನೋ ಕಾರಣದಿಂದ ಅವರು ಚೈನೀಸ್ ಈ ರೀತಿ ಯೋಚನೆಗಳು ಮಾಡ್ತಾ ಇರ್ತಾರೆ. ಆದರೆ ಇನ್ನು ಬೇರೆ ಬೇರೆ ಕಂಟ್ರಿಗಳಲ್ಲಿ ನೋಡೋದಾದರೆ ಇಲ್ಲಿ ನೋಡ್ಬೋದು ನೀವು, ಕಜಕಿಸ್ತಾನು, ಯುನೈಟೆಡ್ ಸ್ಟೇಟ್ಸು ಇಲ್ಲೆಲ್ಲ ಬಂದು 35 ಅವರು 36 ಅವರು ಇಷ್ಟೇ. ಇನ್ನು ಇಟಲಿ ಈ ಕಡೆ ಎಲ್ಲ 32 ಅವರು. ಬೇರೆ ಬೇರೆ ಕಂಟ್ರಿನಲ್ಲಿ ನೋಡೋದಾದರೆ ಒಂದೊಂದು ಕಂಟ್ರಿನಲ್ಲಿ ಒಂದೊಂದು ಅವರ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ವೆದರ್ ಪ್ರಾಬ್ಲಮ್ ಆಗ್ಬೋದು, ಇಲ್ಲ ಬೇರೆ ಕಂಡೀಷನ್ಗಳಿಂದ. ಆದರೆ ದಿನಕ್ಕೆ ಆವ್ರೇಜ್ ಆಗಿ ಲೆಕ್ಕ ತಗೊಳ್ಳೋದಾದರೆ 8 ಗಂಟೆ ಮ್ಯಾಕ್ಸಿಮಮ್ ವರ್ಕ್ ಮಾಡ್ಬೋದು, ಬೇಡ 10 ಗಂಟೆ ಮ್ಯಾಕ್ಸಿಮಮ್. ಫುಲ್ಲು ಪ್ರೆಷರಾಗಿ ವರ್ಕ್ ಮಾಡ್ತೀನಿ ಅಂದರೆ 8 ಗಂಟೆನೂ ಮಾಡೋದಕ್ಕಾಗೋದಿಲ್ಲ ಮನುಷ್ಯನಿಗೆ. ಅಷ್ಟು ಮೈಂಡ್ ಅನ್ನೋದು ಡೈವರ್ಟ್ ಆಗುತ್ತೆ. ಆದಷ್ಟು ಇಂಥದ್ದಾಗಬಾರ್ದು ಅಂತಲೇ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ. ಮೈಂಡ್ ಡೈವರ್ಟ್ ಆಯಿತು ಅಂದರೆ ಯಾವ ಲೆವೆಲ್ಗೆ ಹೋಗುತ್ತೋ ಮೈಂಡ್ ಅನ್ನೋದು ಮನುಷ್ಯನಿಗೆ ಹೇಳೋದಕ್ಕಾಗೋದಿಲ್ಲ. ಆಗ ಮನುಷ್ಯ ಯಾವ ಲೆವೆಲ್ ಬೇಕಾದರೂ ಹೋಗ್ತಾನೆ. ಎಷ್ಟೋ ಕಡೆ ಕ್ರುಯಾಲಿಟಿ ಅಂತ ನೋಡಿರ್ತೀವಲ್ಲ, ಇವನ್ ಜನರಲ್ ಮ್ಯಾನೇಜರ್ಗಳನ್ನ ಇಲ್ಲ MDಗಳನ್ನ ಬೆಂಕಿ ಹಾಕಿ ಸುಟ್ಟಾಕ್ಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲೇ ನಡೆದೋಗಿದೆ. ಏಕೆ ಅಂದರೆ ಆ ಪ್ರೆಷರ್ ಅನ್ನೋದು ಮನುಷ್ಯನ ಯಾವ ಲೆವೆಲ್ಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ ಅಂದಿದ್ದು. ಅದಕ್ಕೋಸ್ಕರನೇ ಡಾಕ್ಟರ್ಗಳು ಹೇಳೋದು ಮ್ಯಾಕ್ಸಿಮಮ್ ವರ್ಕ್ ಮಾಡಿಸ್ಕೊಳ್ಳಿ, ಆದರೆ ಪ್ರೆಷರ್ ಅನ್ನೋದನ್ನ ಹಾಕ್ಬೇಡಿ, ಸ್ಟ್ರೆಸ್ ಅನ್ನೋದನ್ನ ಅವನ ತಲೆಗೆ ತುಂಬಬೇಡಿ. ಯಾಕಾಗಿಲ್ಲ, ಮಾಡಿಲ್ಲ ಮನೆ ಕಳಿಸ್ಬಿಡ್ತೀನಿ, ಎದುರಿಸಿ ಕೆಲಸ ಮಾಡಿಸ್ತೀವಲ್ಲ, ಇದರಿಂದ ಏನಾಗುತ್ತೆ ಅವನಿಗೆ ಮೈಂಡ್ ಅನ್ನೋದು ಟೋಟಲಿ ಡಿಸಪಾಯಿಂಟ್ ಆಗ್ಬಿಟ್ಟು, ಓಕೆ ನಾನು ಎಷ್ಟು ಮಾಡಿದ್ರು ಇಲ್ಲಿ ನೆಮ್ಮದಿ ಇಲ್ಲ, ನನ್ನ ಜೀವನ ಇಷ್ಟೇ ಅಂತ ಯೋಚನೆ ಮಾಡ್ಬಿಟ್ಟು ಯಾಕೆ ಬೇಕು ಈ ಲೈಫು ಅಂತ ಬೇರೆದಕ್ಕೆ ಯೋಚನೆ ಮಾಡುವಂಥ ಮೈಂಡ್ಗಳು ಹೊರಟೋಗುತ್ತೆ ಆಟೋಮೆಟಿಕಲಿ. ಇದನ್ನೇ ಹೇಳ್ತಾರೆ ಡಾಕ್ಟರ್ಗಳು, ಪ್ರೆಷರ್ ಅನ್ನೋದನ್ನ ಹಾಕ್ಬಿಡಿ, ಕೆಲಸ ಮಾಡಿಸ್ಕೊಳ್ಳಿ, ಆದರೆ ಪ್ರೆಷರ್ಲೆಸ್. ಇಲ್ಲ ಗೊತ್ತಿರುವ ಹೇಳ್ಕೊಟ್ಟು ಮಾಡಿಸ್ಕೊಳ್ಳಿ. ಆದರೆ ನಾವು ಯಾವತ್ತು ಪ್ರೆಷರ್ ಆಗ್ತೀವಿ ಆ ಮನುಷ್ಯನ ಮೈಂಡ್ ಸೆಟ್ ಅನ್ನೋದು ಚೇಂಜ್ ಆಗುತ್ತೆ. ಅವರ ಸಾವಿಗೆ ಇವರೇ ಕಾರಣ ಆಗ್ತಾರೆ. ಈಗ ಎಷ್ಟೋ ಕಂಪ್ನಿಗಳು ಸಾವಿಗೆ ಕಾರಣ ಅಂತ ಹೇಳಿ ಲೆಟರ್ ಬರೆದಿಟ್ರು, ಆ ಕಂಪ್ನಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಅವರದ್ದೇನು ಅಂದರೆ ದುಡ್ಡು ಮಾಡಬೇಕು ಅಷ್ಟು ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಎಷ್ಟೋ ಕಂಪ್ನಿಗಳಲ್ಲಿ ಫಿಸಿಕಲಿ ಬಾಡಿ ಎಲ್ಲ ಹೊರಟೋಗಿರುತ್ತೆ, ಹಾಳಾಗ್ಬಿಟ್ಟಿರುತ್ತೆ. ಆ ಲೆವೆಲ್ಗೆ ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಇವನ್ ನಾನು ಕೂಡ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಅಲ್ಲೂ ಕೂಡ ವರ್ಕ್ ಲೋಡ್ ಅದೇ ಥರನೇ. ಅವ್ರಿಗೇನು ಅಂದರೆ ದುಡ್ಡು ಬೇಕು. ಯಾವುದೋ ದೇಶದಿಂದ ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಅವ್ರಿಗೆ ದುಡ್ಡು ಬೇಕು ಅಷ್ಟೇ. ಅದಕ್ಕೋಸ್ಕರ ಮನುಷ್ಯನ ರೋಬೋಟ್ ಥರ ಹಿಂಡಿ ಹೇಳ್ಕೊಳ್ತಾರೆ ರಕ್ತನ. ಅಷ್ಟೊಂದು ಪ್ರೆಷರ್ ಕೊಟ್ಟು ಕೆಲಸ ಮಾಡಿಸ್ತಾರೆ. ಕೊನೆಗೆ ನಾಯಿ ಥರ ಕಂಪ್ನಿಯಿಂದ ಆಚೆ ಹಾಕ್ತಾರೆ ಅನ್ನೋ ಭಯದಲ್ಲೂ ಕೂಡ ಕೆಲಸ ಮಾಡುವಂಥ ಪರಿಸ್ಥಿತಿ ಎಲ್ಲ ಕಡೆ ಬರ್ತಾ ಇದೆ. ಇದನ್ನೆಲ್ಲ ನೋಡಿನೇ ಎಷ್ಟೋ ಕಂಟ್ರಿಗಳು ಬುದ್ಧಿ ಕಲಿಯೋ ಕೆಲಸ ಮಾಡ್ತಾ ಇದ್ರು. ನಮ್ಮ ದೇಶದಲ್ಲಿ ಇನ್ನು ಈ ರೀತಿ ಬದಲಾವಣೆಗಳಾಗ್ತಾ ಇಲ್ಲ. ಸ್ವಲ್ಪ ಲೇಬರ್ ರಿಲೇಟೆಡ್ ಇಶ್ಯೂಸ್ ತುಂಬ ಇದೆ, ಅಂಥದ್ರ ಬಗ್ಗೆ ಯಾರೂ ಕೂಡ ವರಿ ಮಾಡ್ತಾ ಇಲ್ಲ. ನಾವು ಬೇರೆ ವಿಡಿಯೋಗಳನ್ನ ಶಾರ್ಟ್ಸ್ಗಳನ್ನ ಮಾಡ್ಕೊಂಡು ಕೂತ್ಕೊಳ್ತೀವಲ್ಲ, ಅದ್ರ ಬದಲು ಸ್ವಲ್ಪ ಲೇಬರ್ ರಿಲೇಟೆಡು, ಜನಕ್ಕೆ ಅನುಕೂಲ ಆಗುವಂಥದ್ದು, ಜನರಿಗೆ ತೊಂದರೆಗಳಿಂದ ಬಚಾವ್ ಮಾಡುವಂಥದ್ದು, ಈ ವರ್ಕ್ ಸ್ಟ್ರೆಸ್ಸಿಂದ ಕಡಿಮೆ ಮಾಡುವಂಥದ್ದು, ಇಂಥ ವಿಡಿಯೋಗಳನ್ನ ನೋಡೋದ್ರಿಂದ ಸ್ವಲ್ಪ ಮೈಂಡ್ಗೆ ರಿಲ್ಯಾಕ್ಸೇಷನ್ ಸಿಗುತ್ತೆ. ಜೊತೆಗೆ ಈ ಯೋಚನೆಗಳಿರುತ್ತಲ್ಲ ಅದರಿಂದ ಸ್ವಲ್ಪ ಹೊರಗೆ ಬರ್ಬೋದು. ಮನುಷ್ಯ ಬದುಕಿದ್ರೆ ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಯಾವುದೋ 1 ಲಕ್ಷ ಬರ್ತಾ ಇದೆ ಕಂಪ್ನಿನಲ್ಲಿ ಸಂಬಳ ಅಂದಿದ ತಕ್ಷಣ ಅದೇ ಜೀವನ ಅಲ್ಲ. ಅದಿಲ್ಲ ಅಂದ್ರು ಕಂಪ್ನಿ ಮುಚ್ಚೋಯ್ತು ಅಂದ್ರು, ಕಂಪ್ನಿ ಇಲ್ಲ ಅಂದ್ರೂ ಮನುಷ್ಯ ಬದುಕೋ ದಾರಿಗಳನ್ನ ಕಟ್ಕೊಳ್ಳೋ ಅವಕಾಶ ಇರುತ್ತೆ. ಅಂಥದನ್ನ ಮಾತ್ರ ನಾವು ಯೋಚನೆ ಮಾಡಬೇಕು. ಅದನ್ನ ಬಿಟ್ಟು ಅಯ್ಯೋ ಕಂಪ್ನಿ ಇಲ್ಲ ಅಂದರೆ ನನ್ನ ಜೀವನ ಇಲ್ವಲ್ಲ ಅಂತ ಯೋಚನೆ ಮಾಡಿ ಎಷ್ಟೋ ಜನ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಕೆಲಸದಿಂದ ತೆಗಿತಾರಲ್ಲ ಅನ್ನೋ ಭಯದಲ್ಲಿ ಸತ್ತೋಗ್ಬಿಡ್ತಾರೆ. ಇಂಥ ಭಯ ಬಿಟ್ಟು ಬದುಕುವಂಥ ಕೆಲಸ ಮಾಡಿ ಅಂತಾನೆ ಹೇಳ್ತಾ ಇರೋದು. ಆದಷ್ಟು ಮೈಂಡನ್ನು ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅಂಥ ಪ್ರೆಷರ್ ಆದರೂ ಎಂಥ ಸ್ಟ್ರೆಸ್ ಆದರೂ ಸ್ವಲ್ಪ ಬ್ರಾಡಾಗಿ ಯೋಚನೆ ಮಾಡಬೇಕಾಗತ್ತೆ. ಆವಾಗ ಮಾತ್ರ ನಮ್ಮ ಲೈಫು ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಇನ್ನು ಕಂಪ್ನಿಗಳು ಲೇಬರ್ ಇಶ್ಯೂಗಳಿರ್ತಾವಲ್ಲ, ಇಂಥ ವಿಷಯಗಳನ್ನ ಎಷ್ಟೋ ಜನ ಮಾಡಾಕ್ತಾ ಇರ್ತಾರೆ. ಅಂಥ ವಿಷಯಗಳನ್ನ ತಿಳ್ಕೊಳ್ಳೋವಂಥ ಕೆಲಸ ಮಾಡ್ತಾಯಿರಿ. ನಾವು ಆದಷ್ಟು ನಮ್ಮ ಕೈಲಿ ಇಂಥ ವಿಷಯಗಳನ್ನ ನಿಮಗೂ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀವಿ. ಇನ್ನು ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀವಿ. ಥ್ಯಾಂಕ್ ಯು, ಗುಡ್ ಬಾಯ್.